ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಋಷಿ ಮುನಿಗಳು ಮಹಾನ್ ತಪಸ್ವಿಗಳು, ಮಹಾನ್ ಜ್ಞಾನಿಗಳು ಕೂಡ ಆಗಿದ್ದರು. ಅವರಿಗೆ ಒಬ್ಬ ವ್ಯಕ್ತಿಗೆ ಜನ್ಮ ನೀಡುವುದು ಅವರ ಯುಕ್ತಿಯ ಒಂದು ಭಾಗವಾಗಿತ್ತು. ಈ ಒಂದು ತತ್ವದ ಆಧಾರದ ಮೇಲೆ ಶ್ರೀರಾಮನ ತಂಗಿಯ ಗಂಡ ಋಷ್ಯಶೃಂಗರ ಒಂದು ವಿಚಿತ್ರ ಜನ್ಮ ಜಿಂಕೆಯ ಗರ್ಭದಲ್ಲಿ ಆಗಿತ್ತು ಎಂದ್ರೆ ನಂಬಲು ಅಸಾಧ್ಯವೇ. ಆದರೆ ಇದು ನಿಜ. ಇಂತಹ ಒಂದು ರೋಚಕ ಹಾಗೂ ಅತ್ಯಂತ ಕುತೂಹಲಕಾರಿ ಪೌರಾಣಿಕ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕಶ್ಯಪ ಬ್ರಹ್ಮನ ಸುಕುಮಾರ ವಿಡಂಬಕರು ತಂದೆಯ ಸಲಹೆಯಂತೆ ಪರಮೇಶ್ವರ ವರದಾನಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡುತ್ತಾರೆ. ವಿಡಂಬಕರ ಘನಘೋರ ತಪಸ್ಸಿನ ಪರಿಣಾಮವಾಗಿ ಅವರ ಶಿರಸ್ಸಿನಿಂದ ಭುಗಿಲೆದ್ದ ತಪೋಜ್ವಾಲೆಯು ಕಾಡ್ಗಿಚ್ಚಿನಂತೆ ಇಡೀ ಪ್ರಪಂಚವನ್ನೇ ವ್ಯಾಪಿಸುತ್ತದೆ. ಈ ಜ್ವಾಲೆಯನ್ನ ನಿಯಂತ್ರಿಸಲು ದೇವತೆಗಳು ವಿಭಾಂಡಕರ ತಪಸ್ಸನ್ನು ಭಂಗ ಮಾಡಲು ಉಪಾಯದ ಹಿನ್ನೆಲೆಯಲ್ಲಿ ಅಪ್ಸರೆಯರನ್ನ ಭೂಲೋಕಕ್ಕೆ ಕಳಿಸಿಕೊಡುತ್ತಾರೆ. ವಿಭಾಂಡಕರು ತಪಸ್ಸನ್ನು ಆಚರಿಸುವ ಪರ್ವತವನ್ನೇರಲು ಸಾಧ್ಯವಾಗದ ಕಾರಣ ಅಪ್ಸರೆಯರು ತುಂಗಾ ನದಿಯ ತಟದಲ್ಲಿ ಅಲೆಯುತ್ತಿರುತ್ತಾರೆ. ಹೀಗಿರುವಾಗ ಒಂದು ದಿನ ವಿಭಾಂಡಕರು ತುಂಗಾ ನದಿಯ ಸ್ನಾನಕ್ಕೆ ಬಂದಾಗ ಅಪ್ಸರೆಯರು ಜಲಕ್ರೀಡೆಯನ್ನು ಆಡುವ ನೆಪದಲ್ಲಿ ಮಹರ್ಷಿಗಳ ಚಿತ್ತ ಚಾಂಚಲ್ಯವನ್ನ ಭಂಗಗೊಳಿಸಲು ಪ್ರಯತ್ನ ಮಾಡುತ್ತಾರೆ. ದೈವ ನಿಯಮವೋ ಏನೋ, ವಿಭಾಂಡಕರು ಕ್ಷಣಕಾಲ ಅಪ್ಸರೆಯರನ್ನು ನೋಡಿ ವಿಚಲಿತರಾಗುತ್ತಾರೆ. ಆ ಕ್ಷಣೀಯ ಚಂಚಲತೆಯ ಪರಿಣಾಮವಾಗಿ ತಪಸ್ವಿಗಳ ಸ್ಖಲನಗೊಂಡ ರೇತಸ್ಸು ಅಂದರೆ ವೀರ್ಯಗಳು ನದಿಯಲ್ಲಿ ಬಿಡಲ್ಪಡುತ್ತವೆ. ದೇವತೆಗಳ ಸದಿಚ್ಛೆಯಂತೆ ಅಪ್ಸರೆಯರ ಪ್ರಯತ್ನ ಫಲಿಸುತ್ತದೆ. ಅವರೆಲ್ಲ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ನಿರ್ಗಮಿಸುತ್ತಾರೆ. ಈ ನಡುವೆ ಶಾಪಗ್ರಸ್ತ ಜಿಂಕೆಯೊಂದು ನದಿಯ ನೀರನ್ನ ಕುಡಿಯಲು ಬಂದು ನೀರಿನೊಂದಿಗೆ ಬೆರೆತಿದ್ದಂತಹ ವಿಭಾಂಡಕರ ರೇತಸ್ಸನ್ನ ಅಂದರೆ ವೀರ್ಯಗಳನ್ನ ಸೇವಿಸುತ್ತದೆ. ತತ್ಪರಿಣಾಮವಾಗಿ ಗರ್ಭಧರಿಸಿದ ಜಿಂಕೆಯು ನವಮಾಸ ಕಳೆದು ಒಂದು ಪ್ರಾತಃ ಕಾಲ ಶುಭ ಮುಹೂರ್ತದಲ್ಲಿ ನದಿಯ ತೀರದ ಪೊದೆಯೊಂದರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತದೆ. ದಿವ್ಯ ತೇಜಸ್ಸು ಉಳ್ಳ ಆ ಮಗುವಿಗೆ ಪ್ರಾಥಮಿಕ ಆರೈಕೆ ನೀಡಿದ ತಾಯಿ ಜಿಂಕೆ ತನ್ನ ಪ್ರಾಣಿ ಸಹಜ ಗುಣಕ್ಕಾನುಸಾರವಾಗಿ ಮಗುವನ್ನ ಅಲ್ಲಿಯೇ ಬಿಟ್ಟು ತೆರಳುತ್ತದೆ. ಎಂದಿನಂತೆ ಸ್ನಾನಕ್ಕೆ ಬಂದ ವಿಭಾಂಡಕರಿಗೆ ಶಿಶುವೊಂದರ ರೋದನ ಕೇಳಿಸುತ್ತದೆ. ಅಲ್ಲಿ ಹೋಗಿ ನೋಡಿದಾಗ ಗಂಡು ಮಗುವೊಂದು ಆಶ್ರಯದಾತರಿಲ್ಲದೆ ಅಳುವುದು ಗೋಚರಿಸುತ್ತದೆ. ತಮ್ಮ ತ್ರಿಕಾಲ ಜ್ಞಾನದ ಶಕ್ತಿಯಿಂದ ಮಗುವಿನ ವೃತ್ತಾಂತವನ್ನು ಗ್ರಹಿಸಿದ ಅವರು ಅದು ತಮ್ಮ ವಂಶದ ಕುಡಿಯೆಂದು ಅರಿತು ಮಗುವನ್ನು ಕೊಂಡೊಯ್ಯುತ್ತಾರೆ ಹಾಗೂ ಅದನ್ನ ಸಾಕುತ್ತಾರೆ. ಜಿಂಕೆಯ ಗರ್ಭದಲ್ಲಿ ಜನಿಸಿದ ಕುರುವಾಗಿ ತಲೆಯಲ್ಲಿ ಚಿಕ್ಕದೊಂದು ಕೊಂಬು ಆ ಮಗುವಿಗೆ ಮೂಡಿತ್ತು. ಕೊಂಬಿಗೆ ಸಂಸ್ಕೃತದಲ್ಲಿ ಶೃಂಗ ಎಂದು ಕರೆಯುತ್ತಾರೆ. ಅದರೊಂದಿಗೆ ಋಷಿ ಮೂಲದ ಶಿಶುವಾಗಿದ್ದರಿಂದ ವಿಭಾಂಡಕರು ಆ ಮಗುವಿಗೆ ಋಷ್ಯಶೃಂಗನೆಂದು ನಾಮಕರಣ ಮಾಡಿ ಚೌಲಾದಿ ಉಪನಯನ ಸಂಸ್ಕಾರಗಳನ್ನ ಕೂಡ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ತನ್ನಂತೆ ಈ ಬಾಲಕನು ಸ್ತ್ರೀ ಶಕ್ತಿಗೆ ವಶನಾಗಬಾರದೆಂದು ಉದ್ದೇಶದಿಂದ ಜಾಗರೂಕತೆಯಿಂದ ಆ ಬಾಲಕನನ್ನ ಬೆಳೆಸುತ್ತಾರೆ. ಹೀಗಿರುವಲ್ಲಿ ಅತ್ತ ಅಯೋಧ್ಯ ಅಧಿಪತಿ ದಶರಥ ಮಹಾರಾಜನು ತನ್ನ ಉಪಪತ್ನಿಯರಿಗೆ ಕೆಟ್ಟ ನಕ್ಷತ್ರದಲ್ಲಿ ಜನಿಸಿದ ಮಗು ಶಾಂತಾಳನ್ನು ಕುಲಗುರುಗಳಾದಂತಹ ವಶಿಷ್ಠರ ಆದೇಶದಂತೆ ಅಂಗದೇಶದ ದೊರೆ ರೋಮಪಾದನಿಗೆ ದತ್ತಕ ನೀಡುತ್ತಾರೆ. ಶಾಂತಾಳ ಜನ್ಮ ನಕ್ಷತ್ರ ಕೆಟ್ಟ ಪರಿಣಾಮದಿಂದಾಗಿಯೇ ಅಂಗದೇಶದಲ್ಲಿ ಭೀಕರ ಕ್ಷಾಮ ತಲೆದೋರುತ್ತದೆ. ಯಾವುದೇ ಯಜ್ಞ, ಯಾಗ, ಪ್ರಾರ್ಥನೆ, ಪೂಜಾದಿಗಳು ಫಲ ನೀಡದೆ 12 ವರ್ಷಗಳ ಸುದೀರ್ಘ ಕಾಲದ ಭೀಕರ ಕ್ಷಾಮವು ತನ್ನ ರೌದ್ರ ನರ್ತನವನ್ನ ಮುಂದುವರಿಸುತ್ತದೆ. ಎಲ್ಲಿ ನೋಡಿದರೂ ಸಾವು, ನೋವು, ಅಶಾಂತಿ, ಅರಾಜಕತೆ, ಹಸಿವು ಮುಂತಾದ ಕೂಗಿಯು ಮುಗಿಲು ಮುಟ್ಟಿತ್ತು. ಇಂತಹ ಸಂಕಷ್ಟದ ಕಾಲದಲ್ಲಿ ತ್ರಿಲೋಕ ಸಂಚಾರಿ ನಾರದ ಮುನಿಗಳು ಅಂಗದೇಶಕ್ಕೆ ಆಗಮಿಸುತ್ತಾರೆ. ಕ್ಷಾಮದಿಂದ ಕೆಂಗೆಟ್ಟಿದ್ದ ರೋಮಪಾದನು ನಾರದರಿಗೆ ಎಲ್ಲ ರೀತಿಯ ಉಪಚಾರಗಳನ್ನ ಮಾಡಿ ಸ್ವಾಗತಿಸುತ್ತಾನೆ ಹಾಗೂ ಕ್ಷಾಮ ನಿವಾರಣೆಗೆ ಸಲಹೆ ಪಡೆಯುತ್ತಾನೆ. ನೈಶಿಷ್ಟ ಬ್ರಹ್ಮಚಾರಿ ಋಷ್ಯಶೃಂಗ ಪಾದಸ್ಪರ್ಶದಿಂದ ದೇಶವು ಪಾವನಗೊಳ್ಳುತ್ತದೆ ಎಂದು ನಾರದರು ಸಲಹೆ ನೀಡುತ್ತಾರೆ. ರಾಜ್ಯದ ಗಣಿಕಾ ಸ್ತ್ರೀಯರನ್ನ ಶೃಂಗಗಿರಿಯ ವಿಭಾಂಡ ಆಶ್ರಮಕ್ಕೆ ಕಳಿಸುತ್ತಾರೆ. ವಿಭಾಂಡಕರಿಲ್ಲದ ಸಮಯವನ್ನು ಸಾಧಿಸಿ ಮೋಸದಿಂದ ಮರಳುಗೊಳಿಸಿದಂತಹ ಗಣಿಕಾ ಸ್ತ್ರೀಯರು ಆ ಮಹಾಮಹಿಮೆಯನ್ನ
ಅಂಗದೇಶಕ್ಕೆ ಕರೆದು ತರುತ್ತಾರೆ. ಋಷ್ಯಶೃಂಗರ ಪಾದ ಸ್ಪರ್ಶವಾಗುತ್ತಿದ್ದಂತೆಯೇ ದೇಶದಲ್ಲಿ ಮಳೆ ಧಾರಾಕಾರವಾಗಿ ಪ್ರಾಪ್ತವಾಗಿ ಸಮೃದ್ಧಿಗೊಂಡು ಕ್ಷಾಮವು ದೇಶದಿಂದ ದೂರವಾಗುತ್ತದೆ. ಋಷ್ಯಶೃಂಗರ ಪ್ರವೇಶದಿಂದ ದೇಶವು ಪಾವನಗೊಳ್ಳುತ್ತದೆ. ಈ ಹಿಂದೆ ನಾರದ ಮಹಾಮುನಿಗಳು ನೀಡಿದ ಸಲಹೆಯಂತೆ ರೋಮಪಾದನು ತನ್ನ ದತ್ತುಪುತ್ರಿ ಶಾಂತಾಳನ್ನು ಋಷ್ಯಶೃಂಗರಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಋಷ್ಯಶೃಂಗರ ತಪಶಕ್ತಿಯಿಂದ ದೇಶ ಸುಭಿಕ್ಷವಾಗುತ್ತದೆ. ಇದೇ ಕಾಲದಲ್ಲಿ ಸಕಲ ವೈಭವದೊಂದಿಗೆ ಅಯೋಧ್ಯವನ್ನ ದಶರಥ ಮಹಾರಾಜನು ಆಳುತ್ತಿರುತ್ತಾನೆ. ಪುತ್ರ ಸಂತಾನವಿಲ್ಲದ ದೊಡ್ಡ ಕೊರತೆ ಆತನ ಮನಸ್ಸನ್ನ ಕೊರೆಯುತ್ತಿರುತ್ತದೆ. ಋಷ್ಯಶೃಂಗರ ಮಹಾಮಹಿಮೆಯನ್ನು ಅರಿತಿದ್ದ ಮಹಾಮಂತ್ರಿ ಸುಮಂತ್ರನ ಸೂಕ್ತ ಸಲಹೆಯಂತೆ ದಶರಥ ಮಹಾರಾಜನು ಈ ಮಹಾಮಹಿಮ ವಿಭಂಡನ ಪುತ್ರನನ್ನ ತನ್ನ ದೇಶಕ್ಕೆ ಕರೆಸಿ ಅವರಿಂದ ಪುತ್ರಕಾಮೇಷ್ಟ ಯಾಗವನ್ನ ಮಾಡಿಸುತ್ತಾನೆ. ಯಾಗದಿಂದ ಸಂತೃಪ್ತನಾದ ಯಜ್ಞೇಶ್ವರ ದೇವ ತನ್ನಿಂದ ಪ್ರಾಪ್ತವಾದ ಪಾಯಸವನ್ನ ದಶರಥನು ಕೌಸಲ್ಯಗೂ ಕೈಕೇಯಿಗೂ ನೀಡುತ್ತಾನೆ. ಇವರಿಬ್ಬರಿಗೂ ತಮಗೆ ಲಭ್ಯವಾದ ಪಾಯಸದಲ್ಲಿ ಅರ್ಧ ಭಾಗವನ್ನ ಸುಮಿತ್ರೆಗೆ ನೀಡಿ ಸೇವಿಸುತ್ತಾರೆ. ಇದರ ಪರಿಣಾಮವಾಗಿ ಕೌಸಲ್ಯ ರಾಮ, ಕೈಕೇಯಿಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರ ಜನನವಾಗಿ ಲೋಕ ಕಲ್ಯಾಣಕ್ಕೆ ನಾಂದಿಯಾಗುತ್ತದೆ. ಕೆಲಕಾಲ ಅಂಗರಾಜನಾಗಿದ್ದ ನಂತರ ಋಷ್ಯಶೃಂಗರು ತಪಸ್ಸನ್ನು ಆಚರಿಸುವ ಹಂಬಲದಿಂದ ಪತ್ನಿ ಶಾಂತಾ ಸಮೇತ ಶೃಂಗಗಿರಿಗೆ ಮರಳುತ್ತಾರೆ. ಇತ್ತ ತಂದೆ ವಿಭಾಂಡಕ ಮಹರ್ಷಿಗಳು ಪರಮೇಶ್ವರನಲ್ಲಿ ಐಕ್ಯಗೊಂಡ ವಿಷಯ ತಿಳಿದ ಋಷ್ಯಶೃಂಗರು ತಮ್ಮ ಕಿವಿಗೆ ಕೇಳಿಬಂದ ದೇವವಾಣಿಯ ಆದೇಶದಂತೆ ಸಹ್ಯಾದ್ರಿಯ ಪರ್ವತ ಶ್ರೇಣಿಯಲ್ಲಿ ಪಶ್ಚಿಮ ದಿಕ್ಕದಲ್ಲಿ ಬರುವ ನರಸಿಂಹ ಪರ್ವತದಲ್ಲಿ ನರಸಿಂಹನನ್ನು ಕುರಿತು ತಪಸ್ಸನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ನರಸಿಂಹ ದೇವರು ಋಷ್ಯಶೃಂಗರಿಗೆ ಶಿವಪಂಚಾಕ್ಷರಿ ಮಂತ್ರ ಉಪದೇಶಿಸಿ ಪರ್ವತದ ಬುಡದಲ್ಲಿರುವ ಪ್ರಸ್ತುತ ಕಿಗ್ಗ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಚಂದ್ರಮೌಳೇಶ್ವರನ ಕುರಿತು ತಪಸ್ಸನ್ನು ಆಚರಿಸಲು ಆದೇಶ ನೀಡುತ್ತಾನೆ. ಅದರಂತೆ ಪತ್ನಿ ಸಮೇತವಾಗಿ ತಪಸ್ಸನ್ನು ಆಚರಿಸಿ ಪರಮಾತ್ಮನಲ್ಲಿ ಲೀನವಾಗುವ ಸಂಕಲ್ಪದಿಂದ ತ್ರಿಕರಣ ಶುದ್ಧ ಮನಸ್ಸಿನ ಫಲವಾಗಿ ಚಂದ್ರಮೌಳೇಶ್ವರರ ದರ್ಶನವಾಗುತ್ತದೆ. ತಮ್ಮ ನಿರೀಕ್ಷೆಗೆ ಮೊದಲು ಪ್ರತ್ಯಕ್ಷನಾದಾಗ ಭಗವಂತನ ದರ್ಶನದಿಂದ ಅತ್ಯಂತ ಸಂತೋಷ ಉಂಟಾದ ಅವಸರದಲ್ಲಿ ವರ ಬೇಡುವಾಗ ವಿಚಲಿತರಾದ ಋಷ್ಯಶೃಂಗರು ನಾನು ನಿನ್ನಲ್ಲಿ ಐಕ್ಯನಾಗಬೇಕು ಎಂದು ಕೇಳುವ ಬದಲಾಗಿ ನೀನು ನನ್ನಲ್ಲಿ ಐಕ್ಯನಾಗು ಎಂಬ ಕೋರಿಕೆಯಿಂದ ಚಂದ್ರಮೌಳೇಶ್ವರರು ಈ ಮಹಾಮಹಿಮನಲ್ಲಿ ಐಕ್ಯೆಯಾಗುತ್ತಾರೆ. ವರ ಕೋರಿಕೆಯಲ್ಲಿ ಉಂಟಾದ ಮಾತಿನ ವ್ಯತ್ಯಾಸದಿಂದಾಗಿ ಈ ಪ್ರದೇಶ ಕಗ್ಗ ಎಂಬ ಹೆಸರಿನೊಂದಿಗೆ ಗುರುತಿಸಿಕೊಂಡು ಕಾಲಕ್ರಮೇಣ ಅದು ಕಿಗ್ಗ ಋಷ್ಯಶೃಂಗಪುರ ಎಂದು ಕರೆಯಲ್ಪಡುತ್ತದೆ. ಭಕ್ತಾದಿಗಳು ತಮ್ಮ ತಮ್ಮ ಅಭಿಲಾಷೆಯಂತೆ ಸುವೃಷ್ಟಿ ಪ್ರಾಪ್ತಿ ಹಾಗೂ ಸಂತಾನೋತ್ವ ಪ್ರಾಪ್ತಿಗಾಗಿ ಇಲ್ಲಿ ಬಂದು ಪ್ರಾರ್ಥಿಸುತ್ತಾರೆ. ಅಂದಹಾಗೆ ಈ ಕಿಗ್ಗ ಪುಣ್ಯಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಒಂದು ಪ್ರಸಿದ್ಧ ಪುರಾಣ ಕ್ಷೇತ್ರವಾಗಿದೆ. ಶೃಂಗೇರಿಯು ಬೆಂಗಳೂರಿನಿಂದ 330 ಕಿಲೋಮೀಟರ್ ದೂರವಿದ್ದು ತೆರಳಲು ಬೆಂಗಳೂರಿನಿಂದ ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳು ಕೂಡ ಲಭ್ಯವಿದೆ. ಇನ್ನು ಒಂದೊಮ್ಮೆ ಶೃಂಗೇರಿ ತಲುಪಿದರೆ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಕಿಗ್ಗವನ್ನು ತಲುಪುವುದು ಬಹಳ ಸುಲಭ. ಸಾಕಷ್ಟು ಬಸ್ಸುಗಳು ಶೃಂಗೇರಿಯಿಂದ ಕಿಗ್ಗದ ಮೂಲಕ ಸಾಗುತ್ತವೆ. ಕಿಗ್ಗವನ್ನು ನೀವು ಸುಲಭವಾಗಿ ತಲುಪಬಹುದು. ಕಿಗ್ಗಕ್ಕೆ ತಲುಪಿದರೆ ಅಲ್ಲಿ ಮೊದಲು ಕೊಂಬಿರುವ ಶಿವಲಿಂಗ ಹೊಂದಿರುವ ಋಷ್ಯಶೃಂಗ ದೇವಾಲಯಕ್ಕೆ ನೀವು ಭೇಟಿ ಕೊಟ್ಟು ನಿಮ್ಮ ಹರಕೆಗಳನ್ನ ತೀರಿಸಿಕೊಳ್ಳಬಹುದು. ನೋಡಿದಿರಾ ಸ್ನೇಹಿತರೆ, ಪುರಾಣ ಕಾಲದ ಆ ಮಹಾನ್ ಮಹಿಮರ ಈ ಕುತೂಹಲ ಕತೆ ಹೇಗೆ ಒಂದು ದೇವಸ್ಥಾನವಾಗಿ ಈಗ ಕರ್ನಾಟಕದಲ್ಲಿ ವಿಜೃಂಭಿಸುತ್ತಿದೆ ಎಂದು. ಇಂತಹದೇ ಇನ್ನಷ್ಟು ರೋಚಕ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.